ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾವೇರಿ ಹುಡುಗ ರಾಘವೇಂದ್ರ. ಇವತ್ತು ನಾವು ಹೊಂಟವ್ರಿ ಸ್ಕಂದಗಿರಿ ಹಿಲ್ಸ್ ಕಡೆಗೆ. ಸ್ಕಂದಗಿರಿ ಹಿಲ್ಸ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಬುಕಿಂಗ್ ಪ್ರೊಸೀಜರ್ ಇದೆ ಅದನ್ನೆಲ್ಲ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಮೊದಲನೇದಾಗಿ. ಇವಾಗ ನೀವು ನಿಮ್ಮ ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲಲ್ಲಿ ಅರಣ್ಯ ವಿಹಾರ ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ ತಕ್ಷಣ ಈ ಥರ ಫಸ್ಟ್ ಲಿಂಕ್ ಬರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಕೊಡಿ, ಲೋಡ್ ಆಗುತ್ತೆ, ಯಾವುದೇ ಥರದ ಅರ್ಜೆನ್ಸಿ ಇಲ್ಲ. ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ಕಂದಗಿರಿ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರನ ಚೂಸ್ ಮಾಡ್ಕೊಳ್ಳಿ. ನಂತರ ಸ್ಕಂದಗಿರಿ ಚಾರಣ ಅಂತ ಬರುತ್ತೆ, ಸ್ಕಂದಗಿರಿ ಚಾರಣನ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಡೇಟಿಗೆ ಹೋಗ್ಬೇಕಂತ ಇದ್ರಲ್ಲ ಆ ಡೇಟ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಮುಂದೆ ಪ್ರೊಸೀಡ್ ಕೊಟ್ಟಾಗ ಲಾಗಿನ್ ಕೇಳುತ್ತೆ, ಲಾಗಿನ್ ಆಗಿಬಿಡಿ. ಲಾಗಿನ್ ಆದ ತಕ್ಷಣ ಈ ಥರ ಮತ್ತೆ ಓಪನ್ ಆಗುತ್ತೆ. ರಿಟರ್ನ್ ನೀವು 6 AM to 11 AM ಇರುತ್ತೆ ಸ್ಲಾಟ್ನ, ಅದನ್ನ ಕ್ಲಿಕ್ ಮಾಡಿಕೊಂಡು ಎಷ್ಟು ಸೀಟ್ಸ್ ಇದೆ ನೋಡಿಕೊಂಡು ಪ್ರೊಸೀಡ್ ಕೊಟ್ಟಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸು, ನಂತರ ಗೌರ್ಮೆಂಟ್ ID, ಅಮೌಂಟ್ನ ಪೇ ಮಾಡಿದರೆ ಮುಗೀತು. ಇಷ್ಟೇ ಬುಕಿಂಗ್ ಡೀಟೇಲ್ಸು. ನಮ್ಮ ಬಲ ಶ್ರೀ ಆಂಜನೇಯನ ಆಶೀರ್ವಾದ ತೊಗೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಆಗ್ರಾ ಟೆಂಪಲ್ಗೆ ಹೋಗಿದ್ವಿ. ಆಗ್ರಾ ಟೆಂಪಲಲ್ಲಿ ನಮ್ಮ ಗಾಡಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ನಂತರ 12:30ಗೆ ನಾವು ಆಗ್ರಾನ ಬಿಟ್ಟಿದ್ದು ನೈಟು. ಆಗ್ರಾನ 12:30ಗೆ ಬಿಟ್ಟು ನಾವು ಅರೌಂಡ್ 3:10ಗೆಲ್ಲ ದೇವನಹಳ್ಳಿ ಟೋಲ್ನ ರೀಚ್ ಆದ್ವಿ. ದೇವನಹಳ್ಳಿ ಟೋಲ್ನ ರೀಚ್ ಆದ ತಕ್ಷಣ ನಮ್ಗಲ್ಲಿ ಫಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ನಮ್ಮದು ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ಬೇಕಂತ ಇತ್ತು. ಸೊ 3:10 ಆಗಿದ್ದರಿಂದ ನಾವು ದೇವನಹಳ್ಳಿ ಏರ್ಪೋರ್ಟ್ ಕಡೆ ಹೋಗಲಿಲ್ಲ, ಡೈರೆಕ್ಟ್ ಸ್ಕಂದಗಿರಿ ಕಡೆನೇ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. 4:30, 4:20ಗೆಲ್ಲ ನಾವು ಸ್ಕಂದಗಿರಿ ಸ್ಪಾಟ್ನ ರೀಚ್ ಆದ್ವಿ. ರೀಚ್ ಆದಮೇಲೆ ನಿಮ್ಗೆ ಹೋದ ತಕ್ಷಣ ಬೋರ್ಡ್ ಬರುತ್ತೆ. ಒಂದು ಸೈಡ್ ಬಂದ್ಬಿಟ್ಟು ವೆಹಿಕಲ್ ಪಾರ್ಕಿಂಗ್ಗೆ, ಮತ್ತೊಂದು ಸೈಡ್ ಬಂದ್ಬಿಟ್ಟು ಟ್ರಕ್ಕಿಂಗ್ ರೂಟು. ಎಲ್ಲ ಟ್ರಕ್ಕಿಂಗ್ ರೂಟ್ ಅವರೇ, ಸ್ವಲ್ಪ ಅಲ್ಲಿಂದ ಒಂದು 300 ಮೀಟರ್ ಇದೆ ಅಷ್ಟೇ, ಅವರೇ ನಿಮಗೆ ಮ್ಯಾಪಲ್ಲಿ ಶೋ ಮಾಡ್ತಾರೆ. ನಂತರ ಗಾಡಿ ಪಾರ್ಕಿಂಗ್ ಮಾಡಿದ್ಮೇಲೆ ನಾವು ಹೊಂಟ್ವಿ ಟ್ರಕ್ಕಿಂಗ್ ಸ್ಪಾಟ್ಗೆ. ನಂತರ ಅಲ್ಲಿಂದ ನಾವು 5:10ಗೆಲ್ಲ ಅನಿಸುತ್ತೆ ನಮ್ಗೆ ಒಳಗಡೆ ಬಿಟ್ಟರು. 5:10ಗೆ ಟ್ರಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಫಸ್ಟ್ ಟೈಮ್ ಟ್ರಕ್ಕರ್ಸ್ ಆಗಿದ್ದರಿಂದ ಯಾವುದೇ ಥರದ ವಿಡಿಯೋ ಮಾಡಿಲ್ಲ. ಟ್ರಕ್ ಮಾಡುವಾಗ ನಾವು ಡೈರೆಕ್ಟ್ ಟಾಪಿಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ನಾವು 6:10ಗೆ ರೀಚ್ ಆದಾಗ ಈ ಥರ ವ್ಯೂ ಇತ್ತು, ಫುಲ್ ಡಾರ್ಕ್. ಸ್ವಲ್ಪ ಕ್ಲೌಡ್ ಕಾಣಿಸ್ತಿತ್ತು, ಬಟ್ ಅಷ್ಟೊಂದೇನು ಕ್ಲಿಯರ್ ಆಗಿ ಕ್ಲೌಡ್ಸ್ ಕಾಣಿಸ್ತಿರ್ಲಿಲ್ಲ. ಚಳಿ ಅಂತೂ ಹೆವಿ ಇತ್ತು ಮೇಲ್ಗಡೆ. ಟ್ರಕ್ಕಿಂಗ್ ಎಷ್ಟು ಡಿಫಿಕಲ್ಟ್ ಇತ್ತು, ಮೇಲ್ಗಡೆ ಬಂದ್ಮೇಲೆ ಅಷ್ಟೇ ರಿಲೀಫ್ ಇತ್ತು. ಇನ್ನು 6:20ಗೆಲ್ಲ ಸ್ವಲ್ಪ ಸೂರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. 6:20, 6:30ಗೆಲ್ಲ ಲೈಟಾಗಿ ಮೋಡಗಳು ವೈಟಿಶ್ ಆಗ್ತಾ ಆಮೇಲೆ ಆರೆಂಜ್ ಕಲರ್ ಆಗ್ತಾ ಬಂತು. ನಾವು ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ವ್ಯೂ ಅಂತೇಳ್ಬಿಟ್ಟು. ನೋಡಿದ್ಮೇಲೆ ಗೊತ್ತಾಯಿತು, ಸಖತ್ತಾಗಿದೆ ವ್ಯೂ, ಮಾತ್ರ ಸಖತ್ತಾಗಿದೆ ಮೇಲ್ಗಡೆ. ನೀವು ನೋಡ್ಬೋದು, ಇದೆಲ್ಲ ನಾನು ಹಾಕ್ತಿರೋದು ಎಲ್ಲ ರಿಯಲ್ ಕ್ಲಿಪ್ಸು, ಯಾವುದೇ ಥರದ ಎಡಿಟಿಂಗ್ ಕ್ಲಿಪ್ಸ್ ಅಲ್ಲ, ಇವೆಲ್ಲ ರಿಯಲ್ ಕ್ಲಿಪ್ಸ್ಗಳನ್ನ ನಾನು ಹಾಕಿರೋದು. ಬಟ್ ಡೋಂಟ್ ಎಕ್ಸ್ಪೆಕ್ಟ್, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿದಷ್ಟು ನಿಮಗೆ ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇವೆಲ್ಲ ರಿಯಲ್ ಕ್ಲಿಪ್ಸು. ಈ ವ್ಯೂ ಬಂದ್ಬಿಟ್ಟು ನಿಮಗೆ 6:50 or 7ಗೆ ಮಾತ್ರ ಸಿಗುತ್ತೆ, ಆಮೇಲೆಲ್ಲ ಸಿಗೋದು ಈಗ ನೋಡ್ತಿದ್ದೀರಲ್ಲ ಈ ಥರ ವ್ಯೂ ಸಿಗುತ್ತೆ. ಇದು ಚೆನ್ನಾಗಿದೆ, ಸುತ್ತಮುತ್ತ ಗುಡ್ಡಗಳೆಲ್ಲ ಇದೆ, ಇದು ಚೆನ್ನಾಗಿದೆ. ಇದೆಲ್ಲ ಆದಮೇಲೆ ನಮಗೆ ಟ್ರಕ್ಕಿಂಗ್ ಎಲ್ಲ ಮುಗೀತು, ಚೆನ್ನಾಗಿತ್ತು. ನಾವು ಮೇಲ್ಗಡೆ ಹೋದ್ಮೇಲೆಲ್ಲ ರಿಲೀಫು, ಪೀಸ್ ಆಗಿದೆ ಏರಿಯಾ, ಒಂಥರ ಖುಷಿ ಇತ್ತು. ಇದೆಲ್ಲ ಮುಗಿದ್ಮೇಲೂ ನಮ್ಗೊಂದು ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಕೆಳಗಡೆ ಬಂದಮೇಲೆ ರಿಟರ್ನ್ ಬಂದ್ವಿ ಕೆಳಗಡೆ. ಇಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, 250, 500 ಎಲ್ಲ ತೊಗೊತಿದ್ದಾರೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಯಾವುದೇ ಥರದ ಇಂಪ್ರೂವ್ಮೆಂಟ್ ಅನ್ನೋದಿಲ್ಲ. 500, 250 ತೊಗೊಂಡ್ರು ಏನೂ ಇಂಪ್ರೂವ್ಮೆಂಟ್ ಮಾಡಿಲ್ಲ ಇವರು. ಮೊದಲಿಂದಾಗಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲೇ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾರೆ. ಅದೇನಂದರೆ ಲೌಡ್ ಸ್ಪೀಕರ್ಗಳು ಅಲಾವಿಲ್ಲ, ಪ್ಲಾಸ್ಟಿಕ್ ಅಲಾವಿಲ್ಲ, ಬರೀ ವಾಟರ್ ಬಾಟಲ್ನ ಕ್ಯಾರಿ ಮಾಡ್ಬೇಕಂತ ಹೇಳ್ತಾರೆ. ಓಕೆ, ದಟ್ಸ್ ಗುಡ್ ಫಾರ್ ನೇಚರ್. ಇವಾಗ ಬಂದ್ಬಿಟ್ಟು ನೀವು ಏನಾದರೂ ಒನ್ ಡೇ ಟ್ರಕ್ಕರ್ಸ್ ಆಗಿದ್ದರೆ ಓಕೆ, ನೀವು ಇಲ್ಲಿ ಟ್ರಕ್ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾರೆ ಅಂದರೆ ನೀವು ಯಾವುದೇ ಥರದ ಐಟಮ್ಗಳನ್ನ ಕ್ಯಾರಿ ಮಾಡಬೇಡಿ. ಇದನ್ನು ನಾನು ಬೈಕರ್ಸ್ಗೆ ಹೇಳ್ತಿದ್ದೀನಿ. ಕಾರಲ್ಲಿ ಬರೋರಾದರೆ ಕಾರಲ್ಲಿ ತಮ್ಮ ಐಟಮ್ಸ್ನ ಸೇಫಾಗಿ ಇಟ್ಟು ಬರೋದು. ಬೈಕರ್ಸ್ಗೆ ಹೇಳ್ತಿದ್ದೀನಿ, ಯಾವುದೇ ಥರದ ಐಟಮ್ಸ್ನ ಕ್ಯಾರಿ ಮಾಡಬೇಡಿ, ಬಿಕಾಸ್ ಅಲ್ಲಿ ನಿಮ್ಮ ವಸ್ತುಗಳಿಗೆ ನೀವೇ ಓನ್ ರಿಸ್ಕ್, ನೀವೇ ರೆಸ್ಪಾನ್ಸಿಬಲ್. ಸೊ ಇಷ್ಟು ನಮ್ಮ ಸ್ಕಂದಗಿರಿ ಹಿಲ್ಸ್ನ ಸಮರಿ. ಥ್ಯಾಂಕ್ ಯು ಗೈಸ್.